ಸದಾ ಸಿನಿಮಾ ಶೂಟಿಂಗು ಜೊತೆಗೆ ಪಾರ್ಟಿ ಅಂತೇಳಿ ಬ್ಯುಸಿ ಆಗಿರ್ತಿದ್ದಂತಹ ದರ್ಶನ್ ಈಗ 4 ಗೋಡೆಯ ನಡುವೆ ಮಾತ್ರ ಸೀಮಿತವಾಗಿದ್ದಾರೆ. ಅರ್ಥಾತ್ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಕೊಲೆ ಕೇಸ್ನಲ್ಲಿ ಲಾಕ್ ಆಗಿರುವಂತಹ ದರ್ಶನ್ಗೆ ಅವರ ಸಹೋದರ ದಿನಕರ್ ತೂಗುದೀಪ್ ಕೂಡ ಭೇಟಿಯಾಗಿದ್ರು. ಅವರು ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲೂ ಕೂಡ ಯಾವಾಗ ನನ್ನನ್ನು ಇಲ್ಲಿಂದ ಬಿಡಿಸ್ಕೊಂಡು ಹೋಗ್ತೀರಾ ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪಿಸಿದಾರಂತೆ. 1 ತಿಂಗಳಿನಿಂದ ಜೈಲಿನಲ್ಲಿ ಬಂಧಿಯಾಗಿದ್ದಾರೆ ದರ್ಶನ್. ಜೈಲಿನಲ್ಲಿರುವಂತಹ ನಟ ದರ್ಶನ್ಗೆ ಈಗ ಬಿಡುಗಡೆಯದ್ದೇ ಚಿಂತೆಯಾಗಿದೆ ಅಂತೆ. ಯಾವಾಗ ಹೊರಗೆ ಬರ್ತೀನಿ, ಮತ್ತೆ ಯಾವಾಗ ಶೂಟಿಂಗ್ ಮಾಡ್ತೀನಿ, ಮತ್ತೆ ಯಾವಾಗ ತನ್ನನ್ನು ತಾನು ಕೆಲಸದಲ್ಲಿ ತೊಡಗಿಸ್ಕೊಳ್ತೀನಿ ಅನ್ನುವಂತಹ ಚಿಂತೆಯಲ್ಲಿಯೇ ದರ್ಶನ್ ಇದಾರಂತೆ. ಈಗ 4 ಗೋಡೆಗಳ ಮಧ್ಯೆ ದರ್ಶನ್ ಬಂಧಿಯಾಗಿರುವಂಥದ್ದು. ಸೋದರನ ಭೇಟಿಯ ವೇಳೆ ಬಿಡುಗಡೆಯ ಮಾತನ್ನು ಕೂಡ ಆಡಿದಾರಂತೆ. 3 ದಿನಗಳ ಹಿಂದೆ ದರ್ಶನ್ ಭೇಟಿಯಾಗಿದ್ರು ದಿನಕರ್. ಸ್ವಲ್ಪ ಆಕ್ಟಿವ್ ಆಗಿ ಓಡಾಡು, ಲೇಟ್ ಮಾಡಬೇಡ ಅಂಥೇಳಿ ಸಹೋದರನಿಗೆ ಕಿವಿ ಮಾತು ಹೇಳಿದಾರಂತೆ. ವಕೀಲರನ್ನ ಭೇಟಿ ಮಾಡ್ದ. ವಕೀಲರು ಬಿಡುಗಡೆ ಬಗ್ಗೆ ಏನು ಹೇಳಿದ್ರು ಅಂತ ಕೂಡ ಕೇಳಿದ್ರಂತೆ. ಪೊಲೀಸರು ಈ ದೋಷಾರೋಪ ಪಟ್ಟಿಯನ್ನು ಯಾವಾಗ ಹಾಕ್ತಾರೆ ಅಂತ ಕೂಡ ಕೇಳಿದ್ರಂತೆ. ಬೇಲ್ಗೆ ಯಾವಾಗ ನೀವು ಅಪ್ಲೈ ಮಾಡ್ತೀರಿ, ವಕೀಲರ ಬಗ್ಗೆ ಏನು ಹೇಳಿದ್ರು ಅಂತ ಕೂಡ ಕೇಳಿದ್ದಾರೆ. ಬೇಲ್ ಯಾವಾಗ ಸಿಗುತ್ತಂತೆ ಅಂಥೇಳಿ ದರ್ಶನ್ ತಮ್ಮ ಸಹೋದರನ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ಜೈಲಲ್ಲಿ ಸಹೋದರ ದಿನಕರ್ ಜೊತೆಗೆ ದರ್ಶನ್ ಈ ಎಲ್ಲ ವಿಚಾರಗಳನ್ನು ಕೂಡ ಪ್ರಸ್ತಾಪಿಸಿ ಮಾತನಾಡಿರುವಂಥದ್ದು. ದರ್ಶನ್ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿ 1.5 ತಿಂಗಳು ಕಳೆದಿದೆ. ಅವರನ್ನು ನೋಡಲಿಕ್ಕೆ ಹಲವು ನಟ ನಟಿಯರು, ಅವರ ಆಪ್ತರು, ಜೊತೆಗೆ ಅವರ ಸಹೋದ್ಯೋಗಿಗಳೆಲ್ಲರೂ ಕೂಡ ಭೇಟಿ ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ದರ್ಶನ್ ಒಂದು ಕಿವಿ ಮಾತನ್ನು ಹೇಳಿದಾರಂತೆ ಸಾಧು ಕೋಕಿಲ ಅವರ ಮೂಲಕ. ಇನ್ನು ಮುಂದೆ ತಮ್ಮ ಕುಟುಂಬದ ಹೊರತಾಗಿ ಬೇರೆ ಯಾರನ್ನೂ ಕೂಡ ಭೇಟಿ ಮಾಡಲ್ಲ ಅಂತ ಹೇಳಿದಾರಂತೆ. ಬೇರೆಯವರು ಜೈಲಿಗೆ ಬರೋದ್ರಿಂದ ನೀವು ಡಿಸ್ಟರ್ಬ್ ಆಗ್ತೀರಿ, ನನಗೂ ನೋವಾಗುತ್ತೆ, ಹಾಗಾಗಿ ಯಾರು ಕೂಡ ಬರಬೇಡಿ ಅಂತೇಳಿ ಮನವಿಯನ್ನು ಮಾಡ್ಕೊಂಡಿದ್ದಾರಂತೆ. ಸಾಧು ಕೋಕಿಲಾರ ಭೇಟಿಯ ಸಂದರ್ಭದಲ್ಲಿ ದರ್ಶನ್ ಈ ಮಾತುಗಳನ್ನು ಹೇಳಿದ್ದು ಇನ್ನು ಮುಂದೆ ಕುಟುಂಬದ ಸದಸ್ಯರನ್ನ ಮಾತ್ರ ಭೇಟಿ ಮಾಡೋದಾಗಿ ತಿಳಿಸಿದ್ದಾರೆ. ಜೈಲಿನಲ್ಲಿ ದರ್ಶನ್ ತೀರಾ ಕುಸಿದಿದ್ದಾರಂತೆ. ಈ ರೀತಿ ತಮ್ಮನ್ನ ಆಪ್ತರು ನೋಡೋದು ಬೇಡ ಅನ್ನುವಂತಹ ಉದ್ದೇಶದಿಂದ ಈ ಮಾತನ್ನ ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ಯಾಕಾಗಿ ದರ್ಶನ್ ಈ ಮಾತನ್ನ ಹೇಳಿದ್ರು, ಅವರ ಉದ್ದೇಶ ಏನು ನೋಡ್ತಾ ಹೋಗೋಣ. ಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲಿನಲ್ಲಿದ್ದಾರೆ. 1.5 ತಿಂಗಳಾಯಿತು. ನನ್ನನ್ನು ನೋಡಲಿಕ್ಕೆ ಜೈಲಿಗೆ ಯಾರೂ ಕೂಡ ಬರಬೇಡಿ ಅಂಥೇಳಿ ಒಂದು ಸಂದೇಶವನ್ನು ರವಾನಿಸಿದ್ದಾರೆ. ಕಾರಣ ಕುಟುಂಬವನ್ನು ಹೊರತುಪಡಿಸಿ ಬೇರೆ ಯಾರನ್ನೂ ಕೂಡ ನಾನು ಮೀಟ್ ಮಾಡಲ್ಲ ಅಂತ ಹೇಳಿದಾರಂತೆ. ಜೈಲಲ್ಲಿ ನನ್ನನ್ನು ನೋಡಿ ನಿಮಗೂ ಕೂಡ ಬೇಸರವಾಗುತ್ತೆ, ನನ್ನ ಪರಿಸ್ಥಿತಿಯನ್ನು ಕಂಡು ನೀವು ಕೂಡ ನೋವನ್ನು ವ್ಯಕ್ತಪಡಿಸ್ತೀರಿ, ಭೇಟಿಗೆ ಬಂದವರನ್ನ ಜೈಲಿನಲ್ಲಿ ನೋಡೋದು ನನಗೂ ಕೂಡ ಕಷ್ಟ ಆಗುತ್ತೆ. ಹಾಗಾಗಿ ದರ್ಶನ್ ಭೇಟಿಗೆ ಬಂದವರ ಜೊತೆಗೆ ಮನವಿಯನ್ನು ಮಾಡಿಕೊಂಡಿದ್ದಾರಂತೆ. ದರ್ಶನ್ ಇನ್ನು ಮುಂದೆ ಕುಟುಂಬಕ್ಕೆ ಮಾತ್ರ ಭೇಟಿಗೆ ಅವಕಾಶವನ್ನು ಕೊಡ್ತೀನಿ ಅಂತ ಹೇಳಿದಾರಂತೆ. ಅಭಿಮಾನಿಗಳಿಗೆ ಶಾಂತ ರೀತಿಯಾಗಿ ವರ್ತಿಸಲಿಕ್ಕೆ ಇರಲಿಕ್ಕೆ ದರ್ಶನ್ ಜೈಲಿನಿಂದಲೇ ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ಮಂಗಳವಾರ ಭೇಟಿ ಮಾಡೋಕ್ಕಾಗಿರಲಿಲ್ಲ. ಯಾಕೆಂದರೆ ಎಲ್ಲರೂ ಸುಮಾರು ಒಂದು ನಮ್ಮ ಸ್ನೇಹಿತರು, ತುಂಬ ಹತ್ರದವರು, ಅವರಲ್ಲಿ ಮೊದಲನೇ ಚಿತ್ರ ಮಾಡಿದಂಥ ರಾಮಮೂರ್ತಿ ಅವರೆಲ್ಲ ಬರಬೇಕಾಗಿತ್ತು. ಅದಕ್ಕೆ ನಾನೇ ಆ ವಿಷಯ ತಿಳಿಸ್ಕೊಂಡು ವಾಪಸ್ ಹೊರಟುಬಿಟ್ಟೆ. ಬೇಡ, ಯಾಕೆಂದರೆ ತಿರ್ಗಾ ಮತ್ತೆ ಎಂಟ್ರಿ ಸಿಗೋದಿಲ್ಲ ಯಾರಿಗೂ ಈ ವಾರ ಅಂತ. ಇವತ್ತು ಭೇಟಿ ಮಾಡಿದ್ವಿ, ಆರಾಮಾಗಿದ್ದಾರೆ. ಬುಕ್ಸು ಗಿಕ್ಸು ಓದ್ಕೊಂಡು ಸ್ವಲ್ಪ ಕೂಲಾಗಿ ಕಾಮಾಗಿ ದರ್ಶನ್ ಅವರು ಇದ್ದಾರೆ. ನಮ್ಗೆ ನೋಡಿ ನಮಗೊಂದು ಸ್ವಲ್ಪ ನೆಮ್ಮದಿ ಸಿಕ್ತು. ಯಾಕೆಂದರೆ ಮೆಜೆಸ್ಟಿಕ್ ಸಿನಿಮಾ ಮೊದಲನೇ ಸಿನಿಮಾಯಿಂದ ನಾನು ಜೊತೆಯಲ್ಲಿರೋನು, ಸುಮಾರು ಸಿನಿಮಾಗಳಿಗೆ ಮ್ಯೂಸಿಕ್ ಮಾಡಿರೋನು. ತುಂಬ ಆತ್ಮೀಯತೆಯಿಂದ ದರ್ಶನ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಒಬ್ಬ ಬ್ರದರ್ ಆಗಿ ನನ್ನ ಬಗ್ಗೆ ಗೊತ್ತು. ಸರ್, ಆರೋಗ್ಯ ಏನೋ ಜ್ವರ ಬಂದಿತ್ತು ಅಂತೇಳಿ ಹೇಳಿದ್ರು. ಅದಕ್ಕೆಲ್ಲ ಇಲ್ಲಿ ಒಳಗಡೆ ತುಂಬ ಅದಕ್ಕೆಲ್ಲ ಡಾಕ್ಟ್ರ್ ವ್ಯವಸ್ಥೆ